ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ಇವತ್ತು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದೆ ಫಾರ್ ಮೈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ್ಯಂಡ್ ಇಟ್ ವಾಸ್ ಮೈ ಫಸ್ಟ್ ಟೈಮ್. ಅದ್ರ ಬಗ್ಗೆ ವ್ಲಾಗ್ ಜಾಸ್ತಿ. ಈಗ ಬಂದ್ಬಿಟ್ಟು ಸ್ಟೋರಿ ಟೈಮ್, ಹೆಂಗ್ ನಡೀತು ಎತ್ತ ಅಂತ ಪ್ರಾಸೆಸ್ ಎಲ್ಲ ಮೆಜರ್ಲಿ. ಬೆಳಗ್ಗೆ ನಮ್ಮ ಅಪ್ಪನ ನೇಮ್ ಸ್ವಲ್ಪ ನನ್ನ ಬೆಕ್ಕು, ನನ್ನ ಮೀನನ್ನ ಸ್ಟ್ಯಾಂಡ್ ಆಗಿ ಕ್ಯಾಮ್ರಾನ ಆಫೀಸ್ಬೇಕು. ಮೈ ಸ್ಟ್ಯಾಂಡ್ ಡೋಂಟ್ ಮೂವ್. ಸೊ ಆಲ್ ಸೆಟ್. ಸೊ ಏನಪ್ಪ ಇವತ್ತು ಹೋದ್ವಿ ಬೆಳಗಿನ 9 o'clock ಸ್ಲಾಟ್, ಬಟ್ 15 minutes ಪ್ರಿಯರ್ ಆಗಿರಬೇಕು ನಮಗೆ. ಸೊ ಆದ್ರೂ ಮೈ ಹುಟ್ಟು ಗುಣ ಟು ಬಿ ಲೇಟ್. ಐ ವಾಸ್ 10 minutes ಲೇಟ್. ಐ ಮೀನ್ 8:50 ಅಲ್ಲಿ ರೀಚ್ ಆದ. 8:45 ಅಲ್ಲ, 8:50. ಬಟ್ ಅಲ್ಲಿ ಎಂಟ್ರಿ ಜಲ್ದಿ ಸಿಕ್ತು ಬಿಕಾಸ್ ಆಫ್ ದ ಸ್ಲಾಟ್ ಅಂಡ್ ಬ್ಯಾಚಸ್. ದಿ ಪ್ರಾಸೆಸ್ ವಾಸ್ ಸ್ಮೂತ್. ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್. ಗುಡ್ ಫಾರ್ ದಿ ಗೌರ್ಮೆಂಟ್ ಥಿಂಗ್. ದ ಫಸ್ಟ್ ವಾಸ್ ಗುಡ್. ನನಗೆ ನಮ್ಮಮ್ಮ ಕೈ ಎಲ್ಲ ಏನೋ ಪಡೆದಾಕ್ಬಿಟ್ಟೆ ಗೈ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಎಂಟರ್ ಆಗ್ತಿದ್ದಂಗೆ ಯು ವಿಲ್ ಹ್ಯಾವ್ ಅ ಸೆಕ್ಯೂರಿಟಿ ಸ್ಕ್ರೀನಿಂಗ್, ಲೈಕ್ ಹೌ ಯು ಹ್ಯಾವ್ ನಾರ್ಮಲಿ ಇನ್ ಮೆಟ್ರೋ, ರೈಟ್? ಸ್ಕ್ರೀನ್ ಮಾಡ್ತಾರೆ. ಪೋಸ್ಟ್ ನಾವು ಟೋಕನ್ ತಗೋಬೇಕು. ದ ಫಸ್ಟ್ ಥಿಂಗ್ ವಿಚ್ ವಿ ನೀಡ್ ಟು ಡೂ. ಸೊ ಅದಕ್ಕೆ ವಿ ಮಸ್ಟ್ ಹ್ಯಾವ್ ಆಲ್ ಆರ್ ಹಾಗೆ camera. We must have all our original documents like your Aadhaar, PAN, voter ID, SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಆ ಡಾಕ್ಯುಮೆಂಟ್ ಲಿಸ್ಟ್ ನೀವು ಅಪ್ಲೈ ಮಾಡ್ತಿದ್ದಂಗೆ ಅಲ್ಲೂ ಕೂಡ ನಿಮಗೆ ಡಾಕ್ಯುಮೆಂಟ್ ಲಿಸ್ಟ್ ಕಳಿಸಿರ್ತಾರೆ. ಸೊ ಆ ಡಾಕ್ಯುಮೆಂಟ್ಸ್ ಆ್ಯಂಡ್ ಕಾಪಿ ಇಟ್ಕೊಳ್ಳಿ. 1-2 ಕಾಪೀಸ್ ಇಟ್ಕೊಂಡಿರಿ. ಒಂದು ಕಾಪಿನ ಸಪ್ರೇಟ್, ನಾನು ನಿಮ್ಗೆ ಕೊಡೋ ಟಿಪ್ ಅಂದರೆ, ಒಂದು ಕಾಪಿನ ಸಪ್ರೇಟ್ ಒಂದು ಫೈಲ್, ಯು ಗೆಟ್ ಅ ಟ್ರಾನ್ಸ್ಪರೆಂಟ್ ಶೀಟ್ ಫೈಲ್ಸ್. ಸ್ಟೇಷನರಿಗೆ ಹೋದ್ರೆ ನಿಮಗೆ ಸಿಗುತ್ತೆ. ಅದರಲ್ಲಿ ಒಂದು ಶೀಟಲ್ಲಿ ಕೀಪ್ 1 ಕಾಪಿ ಆಫ್ ಆಲ್ ದ ಡಾಕ್ಯುಮೆಂಟ್ಸ್ ಒರಿಜಿನಲ್, ಇನ್ನೊಂದರಲ್ಲಿ ಒರಿಜಿನಲ್ ಇಟ್ಟಿರಿ. ಇನ್ ಅಡಿಷನಲ್ ಕಾಪೀಸ್ನ ಕೀಪ್ ಇಟ್ ಇನ್ ದ ಅದರ್ ಫೈಲ್, ಬಟ್ ಹ್ಯಾವ್ ದೀಸ್ ಟು ಇನ್ ಹ್ಯಾಂಡಿ ಸೊ ದಟ್ ನಿಮಗೆ ಈಸಿಯಾಗಿ ಇದಾಗುತ್ತೆ. ಆ್ಯಂಡ್ ಫಾರ್ ಅಡಲ್ಟ್ಸ್, ಪೀಪಲ್ ಹೂ ಆರ್ ಅಬೌವ್ ಮೀ, ಪೀಪಲ್ ಹೂ ಆರ್ ಅಬೌವ್ ಲೈಕ್ 5 years of age, ಅವ್ರಿಗೆ ಫೋಟೋನ ಅಲ್ಲೇ ತೆಗಿತಾರೆ. ಬಟ್ ಹೌಎವರ್, it's a good habit to carry even your passport size photo just in case. So first you get your token, they again screen and give you token. ಅದಕ್ಕೂ ಕ್ಯೂ ಇರುತ್ತೆ. ಟೋಕನ್ ಆದಮೇಲೆ they direct you to the counters, exam counters. You will have 3 counters. So ಅದರಲ್ಲಿ each counter will have each. The first will have your all document screening and they'll ask you to recheck. ನಿಮ್ಮನ್ನೆಲ್ಲ ಮತ್ತೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಡಾಕ್ಯುಮೆಂಟ್ಸ್ನ ಎಲ್ಲ ಕರೆಕ್ಟಾಗಿ ಡೇಟಾ ಅಪ್ಡೇಟ್ ಆಗಿದೆಯಾ. ಆ್ಯಂಡ್ ಅಗೇನ್ they scan your copies, take your fingerprint, click your picture, and post that is done, you will be given to your second. ನೀವು ನಿಮ್ಮ ಟೋಕನ್ ನಂಬರ್ನ ತುಂಬ ಕ್ಲೀನಾಗಿ ನೋಡ್ಕೊತಾ ಇರಬೇಕಾಗುತ್ತೆ. ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಸಮ್ಟೈಮ್ಸ್ ಅವ್ರು ಕಾಲ್ ಔಟ್ ಮಾಡಿದ್ರು ಇದ್ರೆ ಚಾನ್ಸಸ್ ದಟ್ ಯು ಮೈಟ್ ಮಿಸ್. ಸೊ ಡಿಸ್ಪ್ಲೇ ಮೇಲೆ ಕಣ್ಣಿಟ್ಟಿರಿ. ನನ್ಗೆ ಅದು ನೋಡಿ ಇನ್ನೇ ತಲೆ ಏನೋ ಬಂದ್ಬಿಡ್ತು ಗೈಸ್. ಸೊ ದೇ ವಿಲ್ ಆಸ್ಕ್ ಯು. ಸೊ ನೀವು ಫಾಸ್ಟಿಗಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಕೈಯಲ್ಲಿ ಹ್ಯಾಂಡಿ ಇದ್ರೆ ಅವ್ರಿಗೆ ಹೋಗ್ತಿದ್ದಂಗೆ ನೀವು ಪಟ ಅಂತ ಮುಗಿಸ್ಕೊತೀರಾ. ನಂದು ಕೌಂಟರ್ಸಲ್ಲಿ ದಿ ಫಸ್ಟ್ ಕೌಂಟರಲ್ಲಿ ನನಗೆ ಸ್ವಲ್ಪ ಟೈಮ್ ಹಿಡಿತು ಬಿಕಾಸ್ ಐ ನೀಡ್ ಟು ವೆರಿಫೈ. ದಿ ಸೆಕೆಂಡ್ ಆ್ಯಂಡ್ ಥರ್ಡ್ ಕೌಂಟರ್ ವಾಸ್ ಲೈಕ್ ಫಾಸ್ಟ್. ದಿ ವೆರಿಫಿಕೇಶನ್, ದಟ್ಸ್ ಮೈ ಕ್ಯಾಚ್. ದ ವೆರಿಫಿಕೇಶನ್ ಆ್ಯಂಡ್ ಅಗೇನ್ ದ ಥರ್ಡ್ ಫೈನಲ್ ಕೌಂಟರ್ ವಾಸ್ ಪುಟ್ ಫಾರ್ ಮೀ ಬಿಕಾಸ್ ನಂದು ಹ್ಯಾಂಡಿ ಇದ್ದಿದ್ರಿಂದ ಟಕ ಅಂತ ಮುಗೀತು. ಇವನ್ ದೇ ವೇರ್ ಫಾಸ್ಟರ್. ಸೊ ಇಷ್ಟು ಪ್ರಾಸೆಸ್ ನಡೀತು. ಆ್ಯಂಡ್ ಥರ್ಡ್ ಕೌಂಟ್ರಿಗೆ ಹೋಗ್ತಿದ್ದಂಗೆ ಒರಿಜಿನಲ್ಸ್ ಬೋತ್ ಎಲ್ಲದಲ್ಲೂ ಒರಿಜಿನಲ್ಸ್ ನೋಡ್ತಾರೆ. ಆ್ಯಂಡ್ ಒನ್ಸ್ ಅಗೇನ್ ಫೈನಲ್ ಚೆಕ್ ಆದಮೇಲೆ ದ ಸ್ಟಾಫ್ ವಾಸ್ ಸೋ ಗುಡ್. ನನಗೆ ಕನ್ಫ್ಯೂಸ್ ಆಯಿತು. ನಾನು ಸ್ವಲ್ಪ ಮನ್ಸಲ್ಲಿ ಏನು ನಡೀತಿದೋ ಮುಖದ ಮೇಲೆ ಎಕ್ಸ್ಪ್ರೆಷನ್ ಹಂಗೆ ತೋರಿಸ್ಕೊಡ್ತೀನಿ. ಸೊ ಅದರಿಂದ ಐ ಆಸ್ಕ್ ಲೈಕ್ ಇಷ್ಟೇನಾ, ಅದಕ್ಕೆ ಅಷ್ಟೇ, ಇನ್ನೇನು ಮತ್ತೆ ಮನೆಗೆ ಹೋಗು ಅಂತ ಬೇಕು. ಓಕೆ ಡನ್, ಮುಗಿಸಿದ್ವಿ. 1 hour ಹಿಡೀತು. ದಟ್ ಜಾಸ್ತಿ ಟೈಮ್ ನಮಗೆ ಹಿಡಿಯೋದು ವೇಟಿಂಗ್ ಫಾರ್ ದ ಟೋಕನ್. ಸೊ ನಾನು ಇನ್ನೊಂದೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಫ್ ನಿಮ್ಮ ಅಮ್ಮಂದಿರು ಇಫ್ ದೇ ಆರ್ ವೆಲ್ ಎಜುಕೇಟೆಡ್ ರೈಟ್, ದೆನ್ ಅವ್ರಿಗೆ ಫೈನ್. ಬಟ್ ಇಫ್ ಸಮ್ ಒನ್ ನಮ್ಮ ಪಾಸ್ ದಿ ಮಿಲೇನಿಯರ್ಸ್ ರೈಟ್, ಅವ್ರಿಗೆ ಐ ವುಡ್ ಸಜೆಸ್ಟ್ ದಟ್ ನೀವು ಯಾರು ನಿಮ್ಮ ಜೊತೆ ಒಟ್ಟಿಗೆ ನೀವು ಪಾಸ್ಪೋರ್ಟ್ ಮಾಡಿಸ್ಬೇಕಂದ್ರೆ ಮಾಡಿಸಿ ಅಂತ. ಬಿಕಾಸ್ ದೇ ಮೈಟ್ ಸಫರ್ ಡ್ಯೂರಿಂಗ್
ಟೋಕನ್ ನಂಬರ್ಸ್ ಅಲ್ಲಿ ಅವ್ರಿಗೆ ಪ್ಯಾನಿಕ್ ಬರುತ್ತೆ, ಅವ್ರು ಕರೀತಾ ಇರ್ತಾರೆ ಅಲ್ಲಿ ಇಲ್ಲಿ ಫಾಸ್ಟ್ ಆಗಿ ಆಗ್ತಾ ಇದ್ದಾಗ ದರ್ ಇಸ್ ಪ್ಯಾನಿಕ್ ವಿಚ್ ಇಸ್ ಕ್ರಿಯೇಟ್. ದೋ ದ ಸ್ಟಾಫ್ ವಿಲ್ ಬಿ ಹೆಲ್ಪ್ಫುಲ್ ಅಲ್ವಾ, ಅವ್ರಿಗದು ಇದಾಗುತ್ತೆ. ಸೊ ನಾನು ಇವತ್ತು ಕೂಡ ಐ ಸಾ ಒನ್ ಆಫ್ ದ ಲೇಡಿ ಹೂ ಸ್ಟ್ರಗಲ್ ಮಾಡ್ತಾ ಇದ್ರು, ಅದಕ್ಕೆ ನೋಡಿ ನನಗೆ ನಮ್ಮ ಅಮ್ಮಗೆ ಅಪ್ಪ ಲೈಕ್ ವಾಟ್ ಇಫ್. ಸೊ ಅದಕ್ಕೆ ನಾನು ನಮ್ಮ ಅಮ್ಮನ ಮತ್ತೆ ನಮ್ಮ ಅಕ್ಕನ ಒಟ್ಟಿಗೆ ಕಳಿಸ್ತೀನಿ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ. ಸೊ ಇಷ್ಟು ಮುಗೀತು, ಇನ್ನ ಸ್ಟೆಪ್ ಇದೆ ಪೋಸ್ಟ್ ಇದು ಪೊಲೀಸ್ ವೆರಿಫಿಕೇಶನ್. ಅದಾದ ಮೇಲೆ ಇಫ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ದೆನ್ ಓನ್ಲಿ ಐ ವುಡ್ ಗೆಟ್ ಮೈ ಪಾಸ್ಪೋರ್ಟ್ ಟು ಮೀ. ಬಟ್ ನಿಮ್ಮ ಡಾಕ್ಯುಮೆಂಟ್ಸ್ ಅದು ಕೂಡ ಮೇಕ್ ಶೋರ್ ಎವ್ರಿಥಿಂಗ್ ಇಸ್ ಕರೆಕ್ಟ್. ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆಯೋ ಸೇಮ್ ಎವ್ರಿಥಿಂಗ್, ಯೋರ್ ನೇಮ್, your father name, your date of birth should be correct. ಈಗ ಪೋಸ್ಟ್ ಆಗಿ ಎಷ್ಟು ಆಫ್ಟರ್ ಸಮ್ ಇಯರ್ ಬರ್ತ್ ಸರ್ಟಿಫಿಕೇಟ್ ಇಸ್ ಮ್ಯಾಂಡೇಟ್ರಿ, ಬಟ್ ಬಿಲೋ ಇಷ್ಟು ವರ್ಷ ಇರೋರಿಗೆ 10th ಮಾರ್ಕ್ಸ್ ಕಾರ್ಡ್ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಹಾಕಿ ಇಟ್ ವರ್ಕ್ಸ್ ಆಸ್ your birth certificate. So what I would suggest you guys is to make sure all your document, your name, your spellings is correct as per your 10th pass card. If not, try applying now if you are planning to apply for your passport, because as per my experience for right now, ನಾನು ಇಷ್ಟು ವರ್ಷ ಅಪ್ಲೈ ಮಾಡಿರಲಿಲ್ಲ, ಮಾಡಬೇಕು ಅಂತ ಇದೆ, ಬಟ್ ಸಡನ್ನಾಗಿ ನಾನು ಏನಕ್ಕೆ ಅಪ್ಲೈ ಮಾಡ್ತೀನಿ ಅಗೇನ್ ಗೈಸ್. ಮೀನೆಸ್ ಒಂದು 5 ನಿಮಿಷ ಇರು ಆಗೋಯ್ತು, ನಮ್ಮ ಮೀನೆಸ್ಗೆ ಪೇಷನ್ಸ್ ಇಲ್ಲ. ಸೊ ಐ ವಿಲ್ ಎಂಡ್ ಇಟ್ ಫಾಸ್ಟ್. ಸೊ ನಾನು ಯಾಕೆ ಸೋಸೋ ಜಾಸ್ತಿ ಹೇಳ್ತಾ ಇದ್ದೀನಿ, ಏನಾದರೂ ತಗೊಂಡು ನೋಡಿರಿ ಗೈಸ್. ಯಾಕಂದರೆ ನನಗೇನಕ್ಕೆ ಅನುಭವ ಆಯಿತು ಅಂದರೆ, ಓಕೆ ವಿದೌಟ್ ಕಟ್ ರೀಟೇಕ್, ನಾನೇನಕ್ಕೆ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ನಾನು ರೀಸೆಂಟಾಗಿ ಐ ಪರ್ಚೇಸ್ಡ್ ಗ್ಲೋಬಲ್ ಮೆಂಬರ್ಶಿಪ್. ಅದರಲ್ಲಿ ನಮ್ಮದು ಪಾಸ್ಪೋರ್ಟ್ ಪ್ರಕಾರ ನೇಮ್ ಹಾಕಬೇಕಾಗಿತ್ತು, ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್, ವಿಚ್ ಇಸ್ ಮೋರ್ ಕಾಮನ್ ಇನ್ ಆಲ್ ಅದರ್ ಕಂಟ್ರೀಸ್ ಎಕ್ಸೆಪ್ಟ್ ಇಂಡಿಯಾ. ಈಗ ನಮ್ಮದ್ರಲ್ಲಿ ನಮ್ಮ ಕಡೆ ಸ್ಪೆಷಲಿ ಇನ್ ದ ಸೌತ್ ವಿ ಹ್ಯಾವ್ ಮೋರ್ ಆಫ್ ಇನಿಷಿಯಲ್ಸ್, ಬಟ್ ನಮ್ಮ ಇನಿಷಿಯಲ್ಸ್ ಅದು ಅಬ್ರಿವೇಟ್ ಆಗುತ್ತೆ. ಬಟ್ ನಮ್ಮ ರೆಸ್ಟ್ ಆಲ್ ಮಿಕ್ಕಿದ್ದು ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್, ಪ್ಯಾನಲ್ಲಿ ನಮ್ಮ ಇಫ್ ಯು ಆರ್ ಹ್ಯಾವಿಂಗ್ ಎ ಫಾದರ್ಸ್ ಇನಿಷಿಯಲ್, your father initial will get abbreviated, not ನಮ್ಮ ಓನ್ ಇನಿಷಿಯಲ್ಸ್ ಅಬ್ರಿವೇಟ್ ಆಗಲ್ಲ. ಸೊ ಇಟ್ ಈಸ್ ಬೆಟರ್ ಮುಂದೆ ಬರೋರ್ ಮಕ್ಳಿಗೆ ನೀವು ಯಾರು ನೋಡ್ತಾ ಇದ್ರೆ ಮೊದಲೇ ಸರ್ನೇಮ್ ಇಟ್ಬಿಡಿ, ಸೊ ದಟ್ ಯು ಡೋಂಟ್ ಹ್ಯಾವ್ ಎನಿ ಟೆನ್ಷನ್ ಆಫ್ ಲೈಕ್ ಅಬ್ರಿವೇಷನ್ ಏನು ಅಂತ. ನನಗೆ ಇಫ್ ಐ ವಾಂಟ್ ಗೋ ಇವನ್ ಫಾರ್ ಫಾರಿನ್ ಕಂಟ್ರೀಸ್ ಫಾರ್ ಕಾನ್ಸರ್ಟ್, ದೇ ಆರ್ ಟಿಕೆಟಿಂಗ್ ಪ್ರೊಸೆಸಸ್. Even if I want to go for visa, if my name is not abbreviated, then again there's complications. Like many other countries don't provide you visa because Ali first name, they don't call you with your first name. It is always you are addressed with your surname, right? So ನಂದು ಕೀರ್ತನ HL ಇತ್ತು, ನಮ್ಮ ಅಪ್ಪಂದು ಮತ್ತೆ ಅಮ್ಮಂದು ಇನಿಷಿಯಲ್ಸ್ ಬಂದ್ಬಿಟ್ಟು HL ಅಲ್ಲಿ ಅಬ್ರಿವೇಟ್ ಆಗುತ್ತೆ. ದಟ್ ವಾಸ್ ಯೂಸ್, ನನಗೂ ಟೆನ್ಸ್ ಆಗಿತ್ತು. ಸೊ ನಾನು ಆ ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡಬೇಕಾಗಿತ್ತು. All it was like money loss, but thank God I got refunded. That's a good thing. ಇದಕ್ಕೆ ಅಲ್ಲೂ ಏನು ಲಾಸ್ ಆಗಿಲ್ಲ. ಈಗ ಇಲ್ಲಿ ಅಬ್ರಿವೇಟ್ ಆಗಿದೆ ಆನ್ ಸ್ಪಾಟ್. ಸೊ ಈಗ ಪಾಸ್ಪೋರ್ಟ್ ಕೈಗೆ ಬಂದಾದ್ಮೇಲೆ ಮಿಕ್ಕಿದ ಎಕ್ಸಾಮಿಂಗ್ ಆಗಿರೋ ನ್ಯೂಸ್ಗಳು ಬರಲಿದೆ. ಸೊ ಸ್ಟಿಚಿಂಗ್ ಮೀನೆಸಿ ಐತೆ ಬಿಟ್ಬಿಡೆ ನನ್ನ ಅಂತಿರೋ ಮೀನೆಸ್ ನೋಡಿ ಗೈಸ್, ಎಷ್ಟು ಸ್ಟೈಲ್ ಆಗಿ ಕೂತಿದ್ದಾನೆ. ಬೆಲ್ಟ್ ಬರ ಹಾಕೊಂಡಿದೆ, ಬೆಲ್ಟ್ ಬಿಚ್ತೀನಿ ಬಾ. ರಾತ್ರಿ ಹೊತ್ತು ಇವನು ಇದಿಲ್ದೆ ಕಿರ್ಚ್ಕೊಂಡ್ಮೇ ಅಂತಿರ್ತಾನೆ ಗೈಸ್. ಅಲ್ಲಿ ಬರೀ ಟಾಂಟ್ ಕೊಡ್ತಾನೆ ಇರ್ತಾನೆ. ಅದಕ್ಕೆ ಇದನ್ನ ಹಾಕಿ ಮಲಗಿಸೋದು ಗೈಸ್. ಮಲ್ಕೊಂತ ನೀರು ಹಾಕ್ತಿದ್ದಾನೆ ಅಲ್ಲಿ ನೋಡಿ, ಏನ್ ಸ್ಟೈಲ್. ನಮ್ಮ ಮೀನೆಸಿಗೂ ನಾವು ಪಾಸ್ ಮಾಡಿಸ್ತೀಯಾ? ಇಂಟ್ರೆಸ್ಟಿಂಗ್ ಆಗಿ ಏನೋ ನೋಡ್ತಾ ಇದ್ದಾನೆ ಗೈಸ್. ಸೊ ಇಲ್ಲಿಗೆ ಇಷ್ಟು ಡನ್. ಅಮ್ಮ ನನ್ನ ಜೊತೆ ಬಂದಿತ್ತು ಗೈಸ್, ಆದ್ರೆ ಆಚೆ ನಿಂತಿದ್ರು. ಬರೀ ನಾವು ಒಬ್ಬರೇ ಹೋಗ್ಬೇಕು. ನಮ್ಮೆರ್ರಿ ಮೀ ನೋಡ್ಕೊಂಡು ನೋಡ್ಕೊಂಡು ಮನೇಲಿದ್ದಪ್ಪ ಬಿಡೆ ನನ್ನ ಅಂತಾನೆ. ಅಲ್ಲಿ ಯಾಕೆ ಬಿಡ್ಬೇಕು, ಬಿಡಲ್ಲ. ಖಾಲಿ ಖಾಲಿ ಖಾಲಿ. ನಮ್ಮಮ್ಮ ಊಟ ತಿಂತೈತೆ. ಅಮ್ಮ ನಿನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ವೇಟ್ ಮಾಡ್ಕೊಂಡು? ಕೂತಿತ್ತಂತೆ. ಸೊ ಈಗ ಎಲ್ಲ ಮುಗೀತು. ನಾನು ರಜೆ ಹಾಕಿದ್ದೆ ಜಸ್ಟ್ ಇನ್ ಕೇಸ್ ಅಲ್ಲಿ ಡಿಲೇ ಆದರೆ ಅಂತ. ಎಲ್ಲ ಮುಗೀತು, ನಾನು ಮನೆ ಕುಂದಾಯ್ತು. ಇನ್ನೇನಿಲ್ಲ, ಗುಡ್ ನೈಟ್ ಮಾಡ್ತೀನಿ, ಹೋಗಿ ಮಲ್ಕೊತೀನಿ. ನೀವು ಗುಡ್ ನೈಟ್ ಮಾಡಿ.
Bye. See you. Don't forget to subscribe, guys. ಥಿಂಗ್ ಗೈಸ್, ನೀವು ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಡಾಕ್ಯುಮೆಂಟ್ಸ್ ಐ ನೋ ಊಟ ತಿಂಡಿ ಅಂದರೆ ಬೆಳಗ್ಗೆ ಹೆಂಗೆ ಆಗೋದು. ವೆನ್ ಯು ಗೋಯಿಂಗ್ ನಿಮ್ಮದು ಫೋಟೋ ಹಿಡಿತಾರಲ್ವಾ, ಸೊ ಸ್ವಲ್ಪ ಚೆನ್ನಾಗಿ ಹೋಗಿ, ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ಗಿಂತ ಭಕ್ತರಾಗಿ ಬರುತ್ತೆ, ಅದೇ ನಿಮ್ಮ ಪಾಸ್ಪೋರ್ಟ್ ಪ್ರಿಂಟಾಗಿ ಬರೋದ್ರಿಂದ ಸ್ವಲ್ಪ ರೆಪ್ರೆಸೆಂಟೇಬಲ್. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ನಿಮ್ಮ ಕೂದಲನ್ನ ಕಿವಿ ಕಾಣಬೇಕು ಅಂತ ಹೇಳ್ತಾರೆ, ಸ್ವಲ್ಪ ಚೆನ್ನಾಗಿ ಕನಕಾಲ ತೆಗೆದುಬಿಡಿ ಅಂತಾರೆ. ಸ್ವಲ್ಪ ರೆಪ್ರೆಸೆಂಟೇಬಲ್ ಆಗಿ ಏನೋ ಆರೆಲ್ಸ್ ನಮ್ಮ ದೇಶದ ಆಧಾರ್ ಕಾರ್ಡ್ಗಳನ್ನ ಮುತ್ತುಗಳನ್ನ ನಾವು ನೋಡಿದ್ದೀವಿ, ಅದ್ರಲ್ಲಿ ನಮ್ಮದು ಒಂದೇ. ಸೊ Bye. See you. Don't forget to subscribe, guys.